ವೆಲ್ಕಮ್ ಟು ಮಧುಪ್ರಿಯ ಎಜುಕೇಶನ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಸಿಂಪಲ್ ಜಾವಾ ಪ್ರೋಗ್ರಾಮ್ನ ನೋಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಜಾವಾ ಪ್ರೋಗ್ರಾಮ್ ಅಂತ ನೋಡಿದ್ದು. ಸೊ ಈ ಕ್ಲಾಸಲ್ಲಿ ನಾವು ಸಿಂಪಲ್ ಜಾವಾ ಪ್ರೋಗ್ರಾಮ್ ನೋಡೋಣ. ಅಂದರೆ ಜಾವಾ ಪ್ರೋಗ್ರಾಮ್ನ ಎಲ್ಲಿ ಟೈಪ್ ಮಾಡಬೇಕಾಗುತ್ತೆ, ಹೇಗೆ ಎಕ್ಸಿಕ್ಯೂಷನ್ ಮಾಡಬೇಕಾಗುತ್ತೆ, ಹೇಗೆ ಕಂಪೈಲೇಷನ್ ಮಾಡಬೇಕಾಗುತ್ತೆ, ಈ ಕಾನ್ಸೆಪ್ಟ್ನ ನಾವು ಕಲ್ತ್ಕೊತೀವಿ. ನಾವು ಜಾವಾ ಪ್ರೋಗ್ರಾಮ್ಸ್ನ ಡಿಫ್ರೆಂಟ್ ವೆರೈಟೀಸಲ್ಲಿ ನಾವು ಬೇಕಾದ್ರೆ ಕಂಪೈಲೇಷನ್ ಮಾಡ್ತೀವಿ, ರನ್ ಮಾಡ್ತೀವಿ. ಬೇಸಿಕ್ ಮೆಥಡ್ ಬಂದು ನೋಟ್ ಪ್ಯಾಡಲ್ಲಿ ಟೈಪ್ ಮಾಡ್ತೀವಿ ಪ್ರೋಗ್ರಾಮ್ನ, ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ ಅಲ್ಲಿ ಕಂಪೈಲೇಷನ್ ಮಾಡಿ ಎಕ್ಸಿಕ್ಯೂಷನ್ ಮಾಡ್ತೀವಿ. ಇದು ಒಂದು ಮೆಥಡ್. ಇಲ್ಲ ಅಂತಂದರೆ ದೇ ಆರ್ ಪ್ಲೆಂಟಿ ಆಫ್ ಟೂಲ್ಸ್ ಇದೆ ನಮಗೆ. ಒಂದು ಎಕ್ಲಿಪ್ಸ್ನ ಯೂಸ್ ಮಾಡ್ತೀವಿ, ಎಕ್ಲಿಪ್ಸಲ್ಲೂ ಬೇಕಾದ್ರೆ ನಾವು ಪ್ರೋಗ್ರಾಮ್ ಟೈಪ್ ಮಾಡ್ತೀವಿ, ಎಕ್ಸಿಕ್ಯೂಷನ್ ಮಾಡ್ತೀವಿ. ಅಥವಾ ಕಾವಾ ಅಂತ ಒಂದು ಸಾಫ್ಟ್ವೇರ್ ಇದೆ, ಅದರಲ್ಲೂ ಬೇಕಾದ್ರೆ ಎಕ್ಸಿಕ್ಯೂಷನ್ ಮಾಡ್ತೀವಿ. ಅಥವಾ ಆನ್ಲೈನ್ ಎಡಿಟರ್ಸ್ ತುಂಬಾ ಇದೆ. ಜಾವಾ ಆನ್ಲೈನ್ ಎಡಿಟರ್ ಅಂತ ಕೊಟ್ಟರೆ ಇಂಟರ್ನೆಟಲ್ಲೇ ನಮಗೆ ತುಂಬಾ ಬರ್ತವೆ. ಅಲ್ಲೇ ಕಂಪೈಲೇಷನ್, ಅಲ್ಲೇ ಟೈಪ್ ಮಾಡ್ತೀವಿ, ಕಂಪೈಲೇಷನ್ ಮಾಡ್ತೀವಿ, ಎಕ್ಸಿಕ್ಯೂಷನ್ ಮಾಡ್ತಾ ಹೋಗ್ತೀವಿ. ಬಟ್ ಇವಾಗ ಒಂದು ಸಿಂಪಲ್ ಪ್ರೋಗ್ರಾಮ್ ಹೇಗೆ ಬರೀಬೇಕಾಗುತ್ತೆ ನೋಟ್ ಪ್ಯಾಡಲ್ಲಿ, ಕಂಪೈಲೇಷನ್ ಹೇಗೆ ಮಾಡ್ತೀವಿ, ಎಕ್ಸಿಕ್ಯೂಷನ್ ಹೇಗೆ ಮಾಡ್ತೀವಿ ಅದನ್ನ ನೋಡೋಣ. ಸೊ ಈಗ ಸಿಂಪಲ್ ಜಾವಾ ಪ್ರೋಗ್ರಾಮ್. ಸೊ ನಾವು ಫಸ್ಟು ನೋಟ್ ಪ್ಯಾಡ್ನ ಓಪನ್ ಮಾಡಬೇಕಾಗುತ್ತೆ ಆ್ಯಂಡ್ ಪ್ರೋಗ್ರಾಮ್ನ ಟೈಪ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಫಸ್ಟ್ ಲೈನ್ ಬಂದು ಇಂಪೋರ್ಟ್ ಸ್ಪೇಸ್ ಜಾವಾ ಡಾಟ್ ಐಒ ಡಾಟ್ ಸ್ಟಾರ್, ಇಂಪೋರ್ಟ್ ಸ್ಪೇಸ್ ಜಾವಾ ಡಾಟ್ ಐಒ ಡಾಟ್ ಸ್ಟಾರ್. ಇದು ಫಸ್ಟ್ ಲೈನ್ ನಾವು ಟೈಪ್ ಮಾಡಬೇಕಾರೋದು. ನಾವು ಹೇಗೆ ಆಶ್ ಇನ್ಕ್ಲೂಡ್ stdio.h ಅಂತ ಬರೀತಾ ಇದ್ದೋ ದಟ್ ಸೇಮ್ ಥಿಂಗ್ ಇಲ್ಲಿ ಇಂಪೋರ್ಟ್ ಮಾಡ್ಕೊತೀವಿ, ಐಒ ಪ್ಯಾಕೇಜ್ನ ಇಂಪೋರ್ಟ್ ಮಾಡ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಪಬ್ಲಿಕ್ ಕ್ಲಾಸ್, ಈಗ ಎಕ್ಸಾಂಪಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ಎಕ್ಸಾಂಪಲ್ ಅಂತ ತಗೋತೀನಿ ನಾನು. ಎಕ್ಸಾಂಪಲ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಜಾವಾದಲ್ಲಿ ಯಾವಾಗಲೂ ಕೂಡ ಕ್ಲಾಸ್ ನೇಮು ಫಸ್ಟ್ ಲೆಟರು ಕ್ಯಾಪ್ಸಲ್ ಇರುತ್ತೆ, ಅಂದರೆ ಕ್ಯಾಪಿಟಲ್ ಲೆಟ್ರಲ್ಲೇ ಬರೀಬೇಕಾಗುತ್ತೆ. ಸರಿನಾ? ಜಾವಾದಲ್ಲಿ ಯಾವತ್ತೂ ಕೂಡ ಕ್ಲಾಸ್ ನೇಮ್ಸು ಫಸ್ಟ್ ಲೆಟರು ಕ್ಯಾಪ್ಸಲ್ಲೇ ಇರಬೇಕಾಗುತ್ತೆ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಕ್ಲಾಸ್ ನೇಮ್ ಯಾವಾಗಲೂ ಕೂಡ ಫಸ್ಟ್ ಲೆಟರ್ ಕ್ಯಾಪ್ಸಲ್ ಇರಬೇಕಾಗುತ್ತೆ. ಓಕೆ? ಸೊ ಇದಾದ್ಮೇಲೆ ಓಪನ್ ದ ಫ್ಲವರ್ ಬೇಸ್ನ ಓಪನ್ ಮಾಡ್ತೀವಿ. ಸೊ ಇದಾದ್ಮೇಲೆ ಮೈನ್ ಮೆಥಡ್ ಬರೀಬೇಕು. ಸೊ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್ ಸ್ಟ್ರಿಂಗ್ args ಆಫ್ ಸ್ಕ್ವೇರ್ ಬ್ರಾಕೆಟ್ ಬರಿತೀವಿ. ಇಲ್ಲಿ ಎಸ್ಸು ಅಷ್ಟೇ ಕ್ಯಾಪ್ಸ್ ಇರುತ್ತೆ, ದಟ್ ಇಸ್ ಅ ಕ್ಲಾಸ್. ಅದು ಸ್ಟ್ರಿಂಗ್ ಅನ್ನೋದು ಒಂದು ಕ್ಲಾಸ್ ಜಾವಾದಲ್ಲಿ. ಆ ಸ್ಟ್ರಿಂಗ್ ಅಂತ ಯೂಸ್ ಮಾಡ್ತೀವಿ, ಎಸ್ ಕ್ಯಾಪ್ಸಲ್ಲಿ ಬರೀಬೇಕಾಗುತ್ತೆ. ಇನ್ನು ಮಿಕ್ಕಿದ್ದು ಇದೆಲ್ಲ ಸ್ಮಾಲ್ ಕೇಸು. ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್. ಸರಿನಾ? ಬ್ರಾಕೆಟಲ್ಲಿ ವಿ ಹ್ಯಾವ್ ಟು ಮೆನ್ಷನ್ ಸ್ಟ್ರಿಂಗ್ args ಆಫ್ ಅಂದರೆ ಆರ್ಗ್ಯುಮೆಂಟ್ಸ್ ಅಂತ. ಅದನ್ನು ನೋಡೋಣ. ಸೊ ನೆಕ್ಸ್ಟ್ ಓಪನ್ ದ ಫ್ಲವರ್ ಬೇಸ್. ನೆಕ್ಸ್ಟ್ ಇವಾಗ ನಾನು ವೆಲ್ಕಮ್ ಟು ಜಾವಾ ಅಂತ ಬರೀಬೇಕು. ಸೊ ನಾವು ಐ ವಿಲ್ ರೈಟ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ln. ಸೊ ಇದರಲ್ಲಿ ವೆಲ್ಕಮ್ ಟು ಜಾವಾ. ಸೊ ವೆಲ್ಕಮ್ ಟು ಜಾವಾ. ಸೊ ಇದನ್ನು ಬರಿತೀವಿ. ಸೊ ಕ್ಲೋಸ್. ಇದು ಆ್ಯಕ್ಚುಲ್ ಪ್ರೋಗ್ರಾಮ್. ಇದು ಓಕೆನಾ? ಒಂದು ಸಿಂಪಲ್ ಪ್ರೋಗ್ರಾಮ್. ಇಲ್ಲಿ ನೋಡೋಣ. ಇಲ್ಲಿ ನಾವು ಇಂಪೋರ್ಟ್ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ಐಒ ಪ್ಯಾಕೇಜ್ ಅಂತ ಇದೆ. ಸೊ ನನ್ನ ಪ್ರೋಗ್ರಾಮಲ್ಲಿ ಐಒ ಪ್ಯಾಕೇಜ್ನ ಇಂಪೋರ್ಟ್ ಮಾಡಬೇಕಾಗತ್ತೆ. ಸೊ ಇಂಪೋರ್ಟ್ ಮಾಡೋದಕ್ಕೆ ಅಂದರೆ ನಾನೀಗ ಈ ಪ್ರಿಂಟಲ್ ಫಂಕ್ಷನ್ನ ಯೂಸ್ ಮಾಡ್ತೀನಿ. ಈ ಫಂಕ್ಷನ್, ಈ ಕ್ಲಾಸ್ ಎಲ್ಲಿದೆ ಅಂದರೆ ಐಒ ಪ್ಯಾಕೇಜ್ ಒಳಗಡೆ ಇದೆ. ನಾನು ಪ್ರೀವಿಯಸ್ ಪ್ಯಾಕೇಜಸಲ್ಲಿ ಹೇಳಿದೆ. ಅಂದರೆ ಇನ್ಪುಟ್ ಔಟ್ಪುಟ್ ರಿಲೇಟೆಡ್ ಏನಾದರೂ ನಾನು ಫಂಕ್ಷನ್ಸ್ನ ಯೂಸ್ ಮಾಡ್ತೀನಿ ಅಂತಂದರೆ ಮಸ್ಟ್ ಶುಡ್ ವಿ ಹ್ಯಾವ್ ಟು ಇಂಪೋರ್ಟ್ ಐಒ ಪ್ಯಾಕೇಜ್ನ ಇಂಪೋರ್ಟ್ ಮಾಡಬೇಕಾಗುತ್ತೆ. ಸಿ ಪ್ರೋಗ್ರಾಮಿಂಗಲ್ಲಿ ಹೇಗೆ ನಾವು stdio.h ಅಂತ ಬರೀತಾ ಇದ್ದೋ ದಟ್ ಸೇಮ್ ಥಿಂಗ್ ಜಾವಾದಲ್ಲಿ ಇಂಪೋರ್ಟ್ ಸ್ಪೇಸ್, ಒಂದು ಸ್ಪೇಸ್ ಕೊಡಬೇಕು. ಜಾವಾ ಡಾಟ್, ಇಲ್ಲಿ ಡಾಟ್ನ ಯೂಸ್ ಮಾಡ್ತೀವಿ, ಐಒ ಡಾಟ್ ಸ್ಟಾರ್ ಅಂತ. ಅಂದರೆ ಇನ್ಪುಟ್ ಔಟ್ಪುಟ್ ಪ್ಯಾಕೇಜಲ್ಲಿರೋ ಎಲ್ಲ ಕ್ಲಾಸನ್ನು ನಾನು ಇಂಪೋರ್ಟ್ ಮಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಪಬ್ಲಿಕ್ ಕ್ಲಾಸ್ ನೇಮ್, ಇದು ಎಕ್ಸಾಂಪಲ್ ಅಂತ ತಗೋಣ. ಇಲ್ಲಿ ಅಂದರೆ ಈ ಕ್ಲಾಸು ಪಬ್ಲಿಕ್ ಆಗಿರ್ಬೇಕಾಗುತ್ತೆ. ನಾವು ಪ್ರೋಗ್ರಾಮ್ ಬರೀಬೇಕಾದ್ರೆ ಮೇನ್ ಮೆಥಡನ್ನ ನಾವು ಯಾವ ಕ್ಲಾಸಲ್ಲಿ ಬರ್ತೀವಿ ಆ ಕ್ಲಾಸು ಮಸ್ಟ್ ಶುಡ್ ಪಬ್ಲಿಕ್ ಆಗಿರಲೇಬೇಕು. ಇದು ಪಬ್ಲಿಕ್ ಅಂತ ಮೆನ್ಷನ್ ಮಾಡಲೇಬೇಕು. ಬಿಕಾಸ್ ಆಕ್ಸೆಸ್ ಮಾಡಬೇಕು ಅಂದರೆ ಕಂಟ್ರೋಲು ಎಕ್ಸಿಕ್ಯೂಷನ್ ಮಾಡೋದಕ್ಕೆ, ಆಕ್ಸೆಸ್ ಮಾಡೋದಕ್ಕೆ. ಸೊ ನಾವು ಪಬ್ಲಿಕ್ ಅಂತ ಮೆನ್ಷನ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಫ್ಲವರ್ ಬೇಸ್ ಓಪನ್ ಆಗುತ್ತೆ. ದಿಸ್ ದ ಮೈನ್ ಫಂಕ್ಷನ್. ಇದಿಷ್ಟು ಕೂಡ ಮೈನ್ ಫಂಕ್ಷನ್. ಪ್ರೀವಿಯಸ್ ಏನು ಮಾಡ್ತಾ ಇದ್ದೋ ಸಿ ಪ್ರೋಗ್ರಾಮಿಂಗಲ್ಲಿ ಅಥವಾ C++ ಅಲ್ಲಿ ಜಸ್ಟ್ ವಾಯ್ಡ್ ಮೈನ್ ಅಂತ ಬರಿತಾ ಇದ್ದೋ, ವಾಯ್ಡ್ ಮೈನ್ ಅಷ್ಟೇ ಬರಿತಾ ಇದ್ದಿದ್ದು. ಬಟ್ ಜಾವಾದಲ್ಲಿ ಮಸ್ಟ್ ಶುಡ್ ವಿ ಹ್ಯಾವ್ ಟು ಮೆನ್ಷನ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್. ಏನಿದು ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್ ಅಂದರೆ ಒನ್ ಬೈ ಒನ್ ನೋಡೋಣ. ಪಬ್ಲಿಕ್ ಅಂತ ಅಂದರೆ ಪಬ್ಲಿಕ್ ಮೀನ್ಸ್ ಈ ಮೈನ್ ಮೆಥಡು ಪಬ್ಲಿಕ್ ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ, ಬಿಕಾಸ್ ಕ್ಲಾಸ್ ಒಳಗಡೆ ಬರೆದಿದ್ವಿ. ಮೈನ್ ಮೆಥಡ್ ಬಂದು ಕ್ಲಾಸ್ ಒಳಗಡೆ ಇದೆ. ದಟ್ ಮೀನ್ಸ್ ಡೇಟಾ ಸೇಫ್ ಆಗಿದೆ, ಅಂದರೆ ಫಂಕ್ಷನ್ ನಮಗೆ ಸೇಫ್ ಆಗಿದೆ. ಅದನ್ನ ಹೊರಗಡೆ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಮಸ್ಟ್ ಶುಡ್ ವಿ ಹ್ಯಾವ್ ಟು ಮೆನ್ಷನ್ ಪಬ್ಲಿಕ್. ಜಸ್ಟ್ ಲೈಕ್ ಪಬ್ಲಿಕ್ ಪಾರ್ಕ್ ಇದ್ದಂಗೆ ಯಾರು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ಅಂದರೆ ಕಂಟ್ರೋಲು ಮೈನ್ ಮೆಥಡನ್ನ ಎಕ್ಸಿಕ್ಯೂಷನ್ ಮಾಡಬೇಕು ಅಂದರೆ ಮಸ್ಟ್ ಶುಡ್ ವಿ ಹ್ಯಾವ್ ಟು ಮೆನ್ಷನ್ ಪಬ್ಲಿಕ್ ಅಂತ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಸರಿನಾ? ನೆಕ್ಸ್ಟ್ ಸ್ಟ್ಯಾಟಿಕ್ ಅಂತ ಬರಿತೀವಿ. ದಿಸ್ ಇಸ್ ಅ ಸ್ಟ್ಯಾಟಿಕ್ ಮೆಥಡ್. ಮೈನ್ ಮೆಥಡ್ ಯಾವಾಗಲೂ ಕೂಡ ಸ್ಟ್ಯಾಟಿಕ್ ಮೆಥಡ್ ಆಗಿರುತ್ತೆ. ದಟ್ ಮೀನ್ಸ್ ಸ್ಟ್ಯಾಟಿಕ್ ಮೆಥಡ್ ಅಂತಂದರೆ ಅಥವಾ ಸ್ಟ್ಯಾಟಿಕ್ ಅಂತ ನಾವು ಯೂಸ್ ಮಾಡಿದ್ರೆ
ಇಟ್ ಕ್ರಿಯೇಟ್ಸ್ ಓನ್ಲಿ ಒನ್ ಮೆಮೊರಿ ಬ್ಲಾಕ್. ಒಂದೇ ಒಂದು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಎಲ್ಲ ಆಬ್ಜೆಕ್ಟ್ಸ್ಗೂ ಕಾಮನ್ ಆಗಿ ಶೇರ್ ಮಾಡುತ್ತೆ. ಅದೇ ಮೆಮೊರಿ ಬ್ಲಾಕು ಎಲ್ಲ ಆಬ್ಜೆಕ್ಟ್ಸ್ಗೂ ಶೇರ್ ಮಾಡುತ್ತೆ. ಸರಿನಾ? ಇಲ್ಲೂ ಅಷ್ಟೇ ಮೇನ್ ಮೆಥಡಿಗೆ ನಾವು ಸ್ಟ್ಯಾಟಿಕ್ ಅಂತ ಬರೆದ್ರೆ ಇಟ್ ಕ್ರಿಯೇಟ್ಸ್ ಓನ್ಲಿ ಒನ್ ಮೇನ್ ಮೆಥಡ್. ನಾವು 2 or more ಮೇನ್ ಮೆಥಡ್ಸ್ನ ಕ್ರಿಯೇಟ್ ಮಾಡೋ ಹಾಗಿಲ್ಲ. ಒಂದೇ ಒಂದು ಮೇನ್ ಮೆಥಡ್ ಮಾತ್ರ ಕ್ರಿಯೇಟ್ ಮಾಡಬೇಕು. ಆ ಮೇನ್ ಮೆಥಡ್ ಕ್ರಿಯೇಟ್ ಆಗಿರೋದನ್ನೇ ಅಂದರೆ ಮಲ್ಟಿಪಲ್ ಕ್ರಿಯೇಟ್ ಮಾಡೋಂಗಿಲ್ಲ. ಆ ಮೇನ್ ಮೆಥಡ್ ಎಕ್ಸಿಕ್ಯೂಷನ್ ಆಗುತ್ತೆ. ಅದೇ ಮೇನ್ ಮೆಥಡ್ ಮಾತ್ರ ಎಕ್ಸಿಕ್ಯೂಷನ್ ಆಗುತ್ತೆ. ಇಲ್ಲಿ ನಾನು ಮತ್ತೆ ಮೇನ್ ಅಂತ ಇನ್ನೊಂದು ಬರೆಯೋಂಗಿಲ್ಲ, ಇನ್ನೊಂದು ಮೇನ್ ಅಂತ ಬರೆಯೋ ಹಾಗಿಲ್ಲ. ಒಂದೇ ಒಂದು ಮೇನ್ ಮಾತ್ರ ಬರೀಬೇಕಾಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಸ್ಟ್ಯಾಟಿಕ್ ಅಂತ ಮೆನ್ಷನ್ ಮಾಡ್ತೀವಿ. ಸ್ಟ್ಯಾಟಿಕ್ ಅಂತ ಒಂದು ಕೀವರ್ಡ್ ಬರುತ್ತೆ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸ್ಟ್ಯಾಟಿಕ್ ವೇರಿಯಬಲ್, ಸ್ಟ್ಯಾಟಿಕ್ ಮೆಥಡ್, ಸ್ಟ್ಯಾಟಿಕ್ ಬ್ಲಾಕ್ ಅಂತ ಬರುತ್ತೆ, ಅದು ನೆಕ್ಸ್ಟ್ ಅಲ್ಲಿ ಹೇಳೋಣ. ನೆಕ್ಸ್ಟ್ ವಾಯ್ಡ್ ಅಂತ ಇದೆ. ಸೊ ಈ ಮೆಥಡಿಗೆ ನಾವು ವಾಯ್ಡ್ ಅಂತ ರಿಟರ್ನ್ ಟೈಪ್ ಬಂದು ವಾಯ್ಡ್ ಅಂತ ಕೊಟ್ಟಿದ್ವಿ. ದಟ್ ಮೀನ್ಸ್ ದಿಸ್ ಮೈನ್ ಮೆಥಡ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಈ ಮೈನ್ ಮೆಥಡ್ ಏನನ್ನು ರಿಟರ್ನ್ ಮಾಡೋದಿಲ್ಲ. ಇಟ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಸೊ ಸರಿನಾ? ಸೊ ದಟ್ಸ್ ವೈ ವಾಯ್ಡ್ ಅಂತ ಬರ್ತಿದ್ವಿ. ಸೊ ನೆಕ್ಸ್ಟ್ ಮೈನ್ ಅಂತ, ದಟ್ ಇಸ್ ದ ಮೈನ್. ನಾವು ಹೆಂಗೆ ಮನೆಯಲ್ಲಿ ಇವರೇ ಮೈನು, ಇವರೇ ಇಂಪಾರ್ಟೆಂಟ್ ಅಂತ ಏನು ಹೇಳ್ತೀವಿ, ಅಕಾರ್ಡಿಂಗ್ ಟು ಮೈನ್ ಮೆಥಡ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಮೈನ್ ಒಳಗಡೆ ನಾವೇನು ಬರ್ದಿರ್ತೀವಿ, ಅಕಾರ್ಡಿಂಗ್ ಟು ಮೈನ್ ಮೆಥಡ್ ಇನ್ಸ್ಟ್ರಕ್ಷನ್ಸ್ ದ ಪ್ರೋಗ್ರಾಮ್ ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್. ಕಂಟ್ರೋಲ್ ಫಸ್ಟ್ ಹುಡುಕೊಂಬರೋದೇ ಮೈನ್ ಮೆಥಡಿಗೆ. ಸೊ ಇದ್ರೊಳಗಡೆ ಬರುತ್ತೆ, ಏನೆಲ್ಲ ಇರುತ್ತೆ ಎಕ್ಸಿಕ್ಯೂಷನ್ ಮಾಡುತ್ತೆ ಆ್ಯಂಡ್ ಎಕ್ಸಿಟ್ ಆಗುತ್ತೆ. ಮನೆಯಲ್ಲೂ ಅಷ್ಟೇ, ಮನೇಲಿ ಯಾರಾದರೂ ಬಂದರೆ ಫಸ್ಟ್ ಕೇಳೋರನ್ನ ದೊಡ್ಡವ್ರನ್ನ ಕೇಳ್ತಾರಲ್ವಾ, ದಟ್ ಸೇಮ್ ಥಿಂಗ್ ಇಲ್ಲೂ ಅಷ್ಟೇ. ಕಂಟ್ರೋಲ್ ಬಂದರೆ ಫಸ್ಟು ಮೈನ್ ಮೆಥಡ್ನ ಎಕ್ಸಿಕ್ಯೂಷನ್ ಮಾಡುತ್ತೆ. ಅಕಾರ್ಡಿಂಗ್ ಟು ಮೈನ್ ಮೆಥಡ್ ಇನ್ಸ್ಟ್ರಕ್ಷನ್ಸ್ ದ ಕಂಟ್ರೋಲ್ ಏನು the program will takes the execution. ಓಕೆನಾ? ಸೊ ದಟ್ಸ್ ವೈ ಮೈನ್ ಅಂತ ಬರ್ತೀವಿ. ದಿಸ್ ದ ಹಾರ್ಟ್ ಆಫ್ ದ ಪ್ರೋಗ್ರಾಮ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಸ್ಟ್ರಿಂಗ್ ARGS ಆಫ್. ಏನಕ್ಕೋಸ್ಕರ ನಾವು ಇಷ್ಟು ದಿನ ನಾವು ಬರೀ ಬ್ಲ್ಯಾಂಕ್ ಬರೀತಾ ಇದ್ದೋ, ವೈಡ್ ಮೈನ್ ಅಂದ್ರೆ ಬ್ಲ್ಯಾಂಕ್ ಬರೀತಾ ಇದ್ದೋ, ಇಲ್ಲಿ ಸ್ಟ್ರಿಂಗ್ ARGS ಆಫ್ ಬರೀಲೇಬೇಕು. ಏನಕ್ಕೋಸ್ಕರ ಅಂದ್ರೆ ದಿಸ್ ದ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್ ಅಂತ ತೊಗೊತೀವಿ, ಅಂದ್ರೆ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಅಂತ ತೊಗೊತೀವಿ. ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ನಾನು ಸ್ಟೋರ್ ಮಾಡ್ತೀನಿ ಅಂದ್ರೆ ಸಮ್ಟೈಮ್ಸ್ ಇನ್ಪುಟ್ ವ್ಯಾಲ್ಯೂ ಕಮಾಂಡ್ ಲೈನಲ್ಲೇ ನಾನು ಕೊಡ್ತೀನಿ ಅಂತಂದಾಗ ಅವಾಗ ನಾವು ಆ ಆರ್ಗ್ಯುಮೆಂಟ್ಸ್ ಇದ್ರೊಳಗಡೆ ಸ್ಟೋರ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಜಾವಾ ಯಾವಾಗಲೂ ಹ್ಯಾಂಡಲ್ ಮಾಡೋದು ಸ್ಟ್ರಿಂಗ್ಸ್ನ. ಅಂದರೆ ನಾನು ಏನೇ ಇನ್ಪುಟ್ ವ್ಯಾಲ್ಯೂಸ್ ಕೊಡ್ತೀನಿ ಅಥವಾ ಏನೇ ಆಪರೇಟ್ ಮಾಡ್ತೀನಿ ಅಂದರೆ ಮಷನ್ ಶುಡ್ ಇಟ್ ಆಪರೇಟ್ಸ್ ಓನ್ಲಿ ದ ಸ್ಟ್ರಿಂಗ್ಸ್ನ ಮಾತ್ರ ಆಪರೇಟ್ ಮಾಡುತ್ತೆ. ಇಟ್ ಡಸ್ ನಾಟ್ ಆಪರೇಟ್ಸ್ ಇಂಟೀಜರ್ನ ಒಂದೇ ಸಲ ಆಪರೇಟ್ ಮಾಡಲ್ಲ. ನಾವು ಆಮೇಲೆ ಕನ್ವರ್ಷನ್ ಮಾಡ್ಕೊತೀವಿ, ಟೈಪ್ ಕಾಸ್ಟಿಂಗ್ ಮಾಡ್ತೀವಿ. ಫ್ಲೋಟನ್ನ ಒಂದೇ ಸಲ ತೊಗೊಳಲ್ಲ, ಆಮೇಲೆ ನಾವು ಕನ್ವರ್ಷನ್ ಮಾಡ್ಕೊತೀವಿ. ಅದನ್ನ ಹೇಳ್ತೀನಿ, ರ್ಯಾಪರ್ ಕ್ಲಾಸಸ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡಿ ಕನ್ವರ್ಷನ್ ಮಾಡ್ತೀವಿ. ಬಟ್ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಜಾವಾ ಯಾವಾಗಲೂ ಬಿಗಿನಿಂಗಲ್ಲಿ ಆಪರೇಟ್ ಮಾಡೋದು ಸ್ಟ್ರಿಂಗ್ಸನ್ನ ಮಾತ್ರ. ಸರಿನಾ? ಇಲ್ಲಿ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಯಾವಾಗಲೂ ಸ್ಟ್ರಿಂಗ್ಸ್ ಅಲ್ಲಿ ಇರಬೇಕಾಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ಟು ಮೆನ್ಷನ್ ದ ಸ್ಟ್ರಿಂಗ್ ಅಂತ ಯೂಸ್ ಮಾಡ್ತೀವಿ. ಕಮಾಂಡ್ ಲೈನ್ ಅಲ್ಲಿ ಯಾರು ಎಕ್ಸಿಕ್ಯೂಷನ್ ಆಗಬೇಕಾದ್ರೆ ಆಗೋದಕ್ಕಿಂತ ಮುಂಚೆನೇ ನಾನು ಕಂಪೈಲೇಷನ್ ಟೈಮಲ್ಲಿ ನಾನು ಇನ್ಪುಟ್ ವ್ಯಾಲ್ಯೂಸ್ನ ಕೊಡ್ತೀನಿ ಅಂತಂದ್ರೆ ದೆನ್ ದೋಸ್ ವ್ಯಾಲ್ಯೂಸ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಅರೇಸ್ ಅಲ್ಲಿ ಸ್ಟೋರ್ ಆಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ಟು ಯೂಸ್ ದ ಸ್ಕ್ವೇರ್ ಬ್ರಾಕೆಟ್ಸ್. ದಿಸ್ ಇಸ್ ಅನ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ, ಅದಕ್ಕೆ ARGS ಅಂತ ಹೇಳ್ತೀವಿ. ಅರೇನಲ್ಲಿ ಯೂಸ್ ಮಾಡ್ತೀವಿ, ಸ್ಕ್ವೇರ್ ಬ್ರಾಕೆಟ್ನ ಯೂಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಸೊ ಇದ್ರೊಳಗೆ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಸಿಸ್ಟಮ್ ಡಾಟ್ ಔಟ್ ಅಂತ ಯೂಸ್ ಮಾಡ್ತೀವಿ. ಸಿಸ್ಟಮ್ ಡಾಟ್ ಔಟ್ ಇಲ್ಲೂ ಅಷ್ಟೇ. ಎಸ್ ಅನ್ನೋದು ಕ್ಯಾಪ್ಸ್. ಸಿಸ್ಟಮ್ ದಟ್ ಇಸ್ ಅ ಕ್ಲಾಸ್. ಸಿಸ್ಟಮ್ ಅನ್ನೋದು ಕ್ಲಾಸ್. ಔಟ್ ಅಂತ ಅನ್ನೋದು ದಟ್ ಇಸ್ ಅ ಆಬ್ಜೆಕ್ಟ್. ಸರಿನಾ? ನೆಕ್ಸ್ಟ್ ಪ್ರಿಂಟ್ಎಲ್ಎನ್ ಅಂತ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅ ಮೆಥಡ್. ಯೂಶುವಲಿ ಕ್ಲಾಸ್ ಅಂಡ್ ಆಬ್ಜೆಕ್ಟ್ಸ್ ಅಲ್ಲಿ ಮೆಥಡ್ಸ್ ಅನ್ನ ಕಾಲ್ ಮಾಡಬೇಕು ಅಂತಂದ್ರೆ ಕ್ಲಾಸ್ ನೇಮ್ ಯೂಸ್ ಮಾಡ್ತೀವಿ ಅಥವಾ ಆಬ್ಜೆಕ್ಟ್ ನೇಮ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲೇನಾಗುತ್ತೆ, ಸಿಸ್ಟಮ್ ಡಾಟ್ ಔಟ್ ಅಂತ ಫುಲ್ ಯೂಸ್ ಮಾಡಿ ಪ್ರಿಂಟ್ಎಲ್ಎನ್ ಫಂಕ್ಷನ್ ಕಾಲ್ ಮಾಡ್ತೀವಿ. ಈ ಪ್ರಿಂಟ್ಎಲ್ಎನ್ ಫಂಕ್ಷನ್ ಎಲ್ಲಿದೆ? ಸಿಸ್ಟಮ್ ಅನ್ನೋ ಒಂದು ಕ್ಲಾಸ್ ಒಳಗಡೆ ಇದೆ. ಈ ಕ್ಲಾಸ್ ಎಲ್ಲಿದೆ? IO ಪ್ಯಾಕೇಜ್ ಒಳಗಡೆ ಇದೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ಕ್ಲಾಸ್ನ ಯೂಸ್ ಮಾಡಿ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ. ಈ ಫಂಕ್ಷನ್ ಕೆಲಸ ಏನು? ವಾಟ್ ಎವರ್ ವಿ ಕ್ಯಾನ್ ಮೆನ್ಷನ್ ವಿತ್ ಇನ್ ಡಬಲ್ ಕೋಟ್ಸ್. ಡಬಲ್ ಕೋಟ್ಸ್ ಒಳಗಡೆ ನಾನು ಏನು ಮೆನ್ಷನ್ ಮಾಡಿದ್ದೀನಿ, ಈಗ ಡಬಲ್ ಕೋಟ್ಸ್ ಒಳಗಡೆ ವೆಲ್ಕಮ್ ಟು ಜಾವಾ ಅಂತ ಮೆನ್ಷನ್ ಮಾಡಿದ್ದೀನಿ. ಅದನ್ನ ಔಟ್ಪುಟ್ ಸ್ಕ್ರೀನಲ್ಲಿ ಹಾಗೆ ಡಿಸ್ಪ್ಲೇ ಮಾಡುತ್ತೆ. ಏನಂತ? ವೆಲ್ಕಮ್ ಟು ಜಾವಾ ಅಂತ ಡಿಸ್ಪ್ಲೇ ಮಾಡುತ್ತೆ. ಔಟ್ಪುಟ್ ಸ್ಕ್ರೀನಲ್ಲಿ ಹಾಗೆ ಡಿಸ್ಪ್ಲೇ ಮಾಡುತ್ತೆ. ಸರಿನಾ? ಅಂದರೆ ಸಿ ಪ್ರೋಗ್ರಾಮಿಂಗಲ್ಲಿ ನಾವು ಪ್ರಿಂಟ್ ಎಫ್ ಅಂತ ಬರೀತಾ ಇದ್ದೋ, ಸಿ ಪ್ರೋಗ್ರಾಮಿಂಗಲ್ಲಿ. C++ ಬಂದರೆ ಸಿ ಔಟ್ ಅಂತ ಬರೀತಾ ಇದ್ದೋ. ಬಟ್ ಜಾವಾಗ ಬಂದರೆ ಇನ್ಮೇಲೆ ಅಲ್ಲಿ ಪ್ರಿಂಟ್ ಎಫ್ ಸಿ ಔಟ್ ಅಂತ ಏನು ಬರ್ತಾ ಇದ್ದೋ, ಜಾವಾದಲ್ಲಿ ಇನ್ಮೇಲೆ ಏನಾದರೂ ನಾನು ಪ್ರಿಂಟ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಯೂಸ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಅಂತ ಬರೀಬೇಕಾಗುತ್ತೆ. ಸ್ವಲ್ಪ ಲೆಂತಿ ಅನ್ಸುತ್ತೆ, ಬಟ್ ಏನು ಮಾಡೋಕ್ಕಲ್ಲ, ಬರೀಲೇಬೇಕಾಗುತ್ತೆ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಅಂತ ಬರೀಬೇಕಾಗುತ್ತೆ. ಆದರೂ ಡಬಲ್ ಕೋಟ್ಸ್ ಒಳಗೆ ನಾವು ಏನೇ ಕೊಟ್ಟರು ಕೂಡ ಔಟ್ಪುಟ್ ಸ್ಕ್ರೀನಲ್ಲಿ ಪ್ರಿಂಟ್ ಆಗುತ್ತೆ. ಸರಿನಾ? ಸೊ ಇದು ಸಿಸ್ಟಮ್. ಇಲ್ಲಿ ಎಸ್ ಕ್ಯಾಪ್ಸ್ ಇರಬೇಕು ದಟ್ ಇಸ್ ಅ ಕ್ಲಾಸ್. ಇದು ಮೆಥಡ್, ಪ್ರಿಂಟ್ಎಲ್ಎನ್ ಅನ್ನೋದು ಮೆಥಡ್. ವಾಟ್ ಎವರ್ ವಿ ಕ್ಯಾನ್ ಮೆನ್ಷನ್ ವಿತ್ ಇನ್ ಡಬಲ್ ಕೋಟ್ಸ್ ದಟ್ ವಿಲ್ ಬಿ ಡಿಸ್ಪ್ಲೇ ಆಸ್ ಇಟ್ ಈಸ್ ಆನ್ ದ ಔಟ್ಪುಟ್ ಸ್ಕ್ರೀನ್. ಸೊ ಇದು ಒಳಗಡೆ ಬರ್ತಾ ಎಕ್ಸಿಕ್ಯೂಷನ್ ಆಗುತ್ತೆ. ದಿಸ್ ಇಸ್ ದ ಸಿಂಪಲ್ ಜಾವಾ ಪ್ರೋಗ್ರಾಮ್. ಓಕೆನಾ? ಸೊ ಇದು ಸಿಂಪಲ್ ಜಾವಾ ಪ್ರೋಗ್ರಾಮ್. ಸೊ ಇದನ್ನ ನಾವು ನೋಟ್ ಪ್ಯಾಡಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಫಸ್ಟ್ ವಿ ಹ್ಯಾವ್ ಟು ಓಪನ್ ದ ನೋಟ್ ಪ್ಯಾಡ್ ಓಪನ್ ಮಾಡ್ತೀವಿ. ಆ್ಯಂಡ್ ವಿ ಹ್ಯಾವ್ ಟು ಟೈಪ್ ದ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ನ ಟೈಪ್ ಮಾಡ್ತೀವಿ. ಸೊ ದಟ್ ಸೇಮ್ ಪ್ರೋಗ್ರಾಮ್ ವಿ ಹ್ಯಾವ್ ಟು ಟೈಪ್ ಹಿಯರ್. ಇಲ್ಲಿ ಟೈಪ್ ಮಾಡಿದೆ.
ವಿ ಹ್ಯಾವ್ ಟು ಸೇವ್ ದಟ್ ಒನ್. ಇದನ್ನ ನಾನು ಸೇವ್ ಮಾಡ್ಬೇಕು. ಏನಂತ ಸೇವ್ ಮಾಡಬೇಕು? ಮೇನ್ ಮೆಥಡ್ ಯಾವ ಕ್ಲಾಸ್ ಅಲ್ಲಿ ಇರುತ್ತೆ ಆ ಕ್ಲಾಸ್ ನೇಮ್ ಕೊಟ್ಟು ಸೇವ್ ಮಾಡಬೇಕು. ದಟ್ ಮೀನ್ಸ್ ಎಕ್ಸಾಂಪಲ್ ಡಾಟ್ ಜಾವಾ, ಫೈಲ್ ಎಕ್ಸ್ಟೆನ್ಷನ್ ಬಂದು ಡಾಟ್ ಜಾವಾ ಅಂತ ಕೊಡಬೇಕು. ಸಿ ಪ್ರೋಗ್ರಾಮ್ಗೆ ಫೈಲ್ ಎಕ್ಸ್ಟೆನ್ಷನ್ ಬಂದು ಡಾಟ್ ಸಿ ಅಂತ ಇರುತ್ತೆ. C++ಗೆ ಫೈಲ್ ಎಕ್ಸ್ಟೆನ್ಷನ್ ಬಂದು ಡಾಟ್ CPP ಅಂತ ಇರುತ್ತೆ. ಜಾವಾಗೆ ಫೈಲ್ ಎಕ್ಸ್ಟೆನ್ಷನ್ ಬಂದು ಡಾಟ್ ಜಾವಾ ಅಂತ ಇರುತ್ತೆ. ಡಾಟ್ ಜಾವಾ ಅಂತ ಕೊಡ್ಲೇಬೇಕಾಗುತ್ತೆ. ಓಕೆನಾ? ನಾವು ಯಾವುದೇ ಪ್ರೋಗ್ರಾಮ್ ಮಾಡಿದ್ರು ಅದು ಅಷ್ಟೇ, ಮೇನ್ ಮೆಥಡ್ ಯಾವ ಕ್ಲಾಸಲ್ಲಿ ಇರುತ್ತೆ, ಈ ಕ್ಲಾಸಲ್ಲಿ ಇದೆ, ಅದೇ ಕ್ಲಾಸ್ ನೇಮ್ನ ಫೈಲ್ ನೇಮ್ ಆಗಿ ಕೊಡಬೇಕಾಗುತ್ತೆ. ನಾನಿಲ್ಲಿ ಎಕ್ಸಾಂಪಲ್ ಅಂತ ತೊಗೊಂಡು ಅಲ್ಲಿ abc.java ಅಂತ ಕೊಡೋ ಹಾಗಿಲ್ಲ. ನಾನಿಲ್ಲಿ ಎಕ್ಸಾಂಪಲ್ ಅಂತ ತೊಗೊಂಡು xyz.java ಅಂತ ಕೊಡೋ ಹಾಗಿಲ್ಲ. ಮಸ್ಟ್ ಶುಡ್ ವಿ ಹ್ಯಾವ್ ಟು ಗಿವ್ ದ ಫೈಲ್ ನೇಮ್ ಆಸ್ ದಿಸ್ ಒನ್. ಇದನ್ನೇ ನಾವು ಫೈಲ್ ನೇಮ್ ಆಗಿ ಕೊಡಬೇಕಾಗತ್ತೆ. ಸರಿನಾ? ಸೊ ಇದು ನಾನು ಕೊಟ್ಟೆ. ಈಗ example.java ಅಂತ ಇದೆ. ಇದನ್ನ ನಾವೇನು ಮಾಡಬೇಕು ಅಂತ ಫಸ್ಟ್ ಕಂಪೈಲೇಷನ್ ಮಾಡಬೇಕು. ಕಂಪೈಲೇಷನ್ ಮಾಡಬೇಕಾದ್ರೆ ಫಸ್ಟ್ ಓಪನ್ ದ ಕಮಾಂಡ್ ಪ್ರಾಂಪ್ಟ್. ಕಮಾಂಡ್ ಪ್ರಾಂಪ್ಟನ್ನು ಓಪನ್ ಮಾಡ್ತೀವಿ. ಓಪನ್ ದ ಕಮಾಂಡ್ ಪ್ರಾಂಪ್ಟ್ನ ಓಪನ್ ಮಾಡ್ತೀವಿ. ಫಸ್ಟ್ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ ಅಲ್ಲಿ ಪಾತ್ನ ಸೆಟ್ ಮಾಡಬೇಕಾಗುತ್ತೆ. ಪಾತ್ ಸೆಟ್ ಮಾಡಬೇಕಾಗುತ್ತೆ. ಅಂದರೆ ಜಾವಾ ಫೈಲ್ ಎಲ್ಲಿರುತ್ತೆ, ಜಾವಾ ಏನು ಇನ್ಸ್ಟಾಲೇಷನ್ ಆಗಿರುತ್ತೆ ಅದನ್ನು ನಾವು ಸೆಟ್ ಮಾಡ್ತೀವಿ. ಓಕೆನಾ? ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಟು ಮೆನ್ಷನ್ ಜಾವಾ ಸಿ, ದಟ್ ಇಸ್ ಅ ಕಮಾಂಡ್. ಜಾವಾ ಸಿ ಆ್ಯಂಡ್ ಮೆನ್ಷನ್ ದ ಫೈಲ್ ನೇಮ್ ಎಕ್ಸಾಂಪಲ್ ಡಾಟ್ ಜಾವಾ. ಇದನ್ನ ಕೊಟ್ಟು ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಜಾವಾ ಸಿ example.java ಅಂತ ಕೊಟ್ಟು ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಇಫ್ ದೇರ್ ಇಸ್ ನೋ ಎರರ್ಸ್ ಇನ್ ದಿಸ್ ಫೈಲ್, ಅಂದರೆ ಈ ಫೈಲಲ್ಲಿ ಏನು ಎರರ್ ಇರಲಿಲ್ಲ ಅಂದರೆ ಇಲ್ಲಿ example.java ಈ ಫೈಲಲ್ಲಿ ಏನು ಎರರ್ ಇರಲಿಲ್ಲ ಅಂದರೆ ದೆನ್ ಈ ಜಾವಾ ಸಿ ಏನು ಮಾಡುತ್ತೆ, ಕ್ಲಾಸ್ ಫೈಲ್ ಆಗಿ ಕನ್ವರ್ಷನ್ ಮಾಡುತ್ತೆ. ಅಂದರೆ ಬೈಟ್ ಕೋಡ್ ಆಗಿ ಕನ್ವರ್ಷನ್ ಮಾಡುತ್ತೆ. ದಟ್ ಇಸ್ ಅ ಬೈಟ್ ಕೋಡ್. ಇದು ಸೋರ್ಸ್ ಕೋಡ್. ಸೊ ಇದು ಬೈಟ್ ಕೋಡ್ ಕನ್ವರ್ಷನ್ ಮಾಡ್ತಾರೆ. ಬೈಟ್ ಕೋಡ್ ಅಂದರೆ ಸೇಮ್ ಫೈಲ್ ನೇಮು ಎಕ್ಸಾಂಪಲ್ ಡಾಟ್ ಕ್ಲಾಸ್ ಅಂತ ಕ್ರಿಯೇಟ್ ಆಗುತ್ತೆ. ಎಕ್ಸಾಂಪಲ್ ಡಾಟ್ ಕ್ಲಾಸ್ ಅಂತ. ಸೊ ಇದು ಯಾರು ಮಾಡೋದು? ಜಾವಾ ಸಿ. ನಮಗೇನು ಬೇಕು ಆ್ಯಕ್ಚುಲಿ, ನನಗೆ ಸೋರ್ಸ್ ಫೈಲ್ ಎಲ್ಲ ಬೇಕಾಗಿರೋದು, ಬೈಟ್ ಕೋಡ್ ಬೇಕು. ನಾನು ಎಕ್ಸಿಕ್ಯೂಷನ್ ಮಾಡಬೇಕು ಅಂದರೆ ಸೊ ವಿ ನೀಡ್ ದ ಬೈಟ್ ಕೋಡ್. ಬೈಟ್ ಕೋಡ್ ಒಂದಿದ್ರೆ ಸಾಕು, ನಾನು ಎಕ್ಸಿಕ್ಯೂಷನ್ ಮಾಡ್ಬೋದು. ಸೊ ಯಾವಾಗ ನಮ್ಗೆ ಇದನ್ನು ಕೊಡ್ತೀವಿ, ಬ್ಲ್ಯಾಂಕ್ ಬರುತ್ತೆ. ಅಗೇನ್ ಕಮಾಂಡ್ ಪ್ರಾಂಪ್ಟಲ್ಲಿ ಈ ಥರ ಬರುತ್ತೆ ನಮಗೆ. ಸೊ ಗ್ರೇಟರ್ ದೆನ್ ಸಿಂಬಲ್ ಬರ್ತದೆ. ನೆಕ್ಸ್ಟ್ ವಿ ಹ್ಯಾವ್ ಟು ಯೂಸ್ ದ ಇಂಟರ್ಪ್ರಿಟರ್. JDK ಕಾಂಪೊನೆಂಟ್ಸ್ ಅಲ್ಲಿ ನೋಡೋದಲ್ಲ, ಜಾವಾ ಇಂಟರ್ಪ್ರಿಟರ್ ಅಂದರೆ ಜಾವಾ ವಿ ಹ್ಯಾವ್ ಟು ಮೆನ್ಷನ್ ದ ಕ್ಲಾಸ್ ನೇಮ್ ಎಕ್ಸಾಂಪಲ್. ಜಾವಾ ಎಕ್ಸಾಂಪಲ್ ಅಂತ ಕೊಟ್ಟು ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ದೆನ್ ದಿಸ್ ಬೈಟ್ ಕೋಡ್ ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್. ಇಲ್ಲಿ ಎಕ್ಸಿಕ್ಯೂಷನ್ ಆಗುತ್ತೆ. ಇದು ಎಕ್ಸಿಕ್ಯೂಷನ್ ಆಗುತ್ತೆ. ಅಂದರೆ ಕಂಟ್ರೋಲ್ ಏನು ಮಾಡುತ್ತೆ, ಕ್ಲಾಸ್ ಒಳಗಡೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಇದ್ರೊಳಗಡೆ system.out.println ಔಟ್ಪುಟ್ ಅಲ್ಲಿ ವೆಲ್ಕಮ್ ಟು ಜಾವಾ ಅಂತ ಪ್ರಿಂಟ್ ಆಗುತ್ತೆ. ಕಂಟ್ರೋಲ್ ಈಚೆ ಬರುತ್ತೆ, ಇಲ್ಲಿಂದ ಈಚೆ ಬರುತ್ತೆ. ಸರಿನಾ? ಸೊ ಇಲ್ಲಿ ಪ್ರೋಗ್ರಾಮ್ ಕ್ರಿಯೇಟ್ ಮಾಡೋದು ನಾವು ನೋಟ್ ಪ್ಯಾಡಲ್ಲಿ, ಅಂದರೆ ನೋಟ್ ಪ್ಯಾಡಲ್ಲಿ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತೀವಿ. ಜಾವಾ ಸಿ ಕಮಾಂಡ್ ಯೂಸ್ ಮಾಡ್ತೀವಿ ಕಂಪೈಲೇಷನ್ಗೆ. ರನ್ ಮಾಡೋದಕ್ಕೆ ಜಾವಾ ಇಂಟರ್ಪ್ರಿಟರ್ನ ಯೂಸ್ ಮಾಡ್ತೀವಿ. ಸರಿ, ಔಟ್ಪುಟ್ ನಮಗೆ ವೆಲ್ಕಮ್ ಟು ಜಾವಾ ಅಂತ ಬರುತ್ತೆ. ಸೊ ದಿಸ್ ಇಸ್ ಅ ಸಿಂಪಲ್ ಜಾವಾ ಪ್ರೋಗ್ರಾಮ್. ಥ್ಯಾಂಕ್ ಯು. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ಗೆ ₹5 ಫೀಸ್ನ ಪೇ ಮಾಡ್ಬೋದು.